ಇನ್ನು ಮಲೆನಾಡು ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಶಿವಮೊಗ್ಗದ ಗಾಜನೂರಿನ ತುಂಗಾ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂನಿಂದ 20,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. 10 ಗೇಟ್ ಓಪನ್ ಮಾಡಿ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಬತ್ತಿ ಹೋಗಿದ್ದಂತಹ ತುಂಗಾ ನದಿಗೆ ಮತ್ತೆ ಜೀವಕಳೆ ಬಂದಿರುವುದು. 3.24 ಟಿಎಂಸಿ ಸಾಮರ್ಥ್ಯದ ತುಂಗಾ ಡ್ಯಾಂ ಭರ್ತಿಯಾಗಿರುವುದು ನೋಡಿ. ಶಿವಮೊಗ್ಗದಲ್ಲಿ ಮಳೆ ಆದಂತಹ ಪರಿಣಾಮದಿಂದಾಗಿ ಡ್ಯಾಂ ತುಂಬಿ ಹರಿದಿದೆ. ಹೀಗಾಗಿ 10 ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನ ರಿಲೀಸ್ ಮಾಡಲಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ವರದಿ ಕೊಟ್ಟಿದ್ದಾರೆ. ಬರೀ ನೋಡೋಣ. ಶಿವಮೊಗ್ಗದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿತ್ತು. ಜೂನ್ ತಿಂಗಳಲ್ಲಿ ಸರಿಯಾಗಿ ಮಳೆ ಆಗಲಿಲ್ಲ. ಈಗ ಜುಲೈ ಮೊದಲನೇ ವಾರದಲ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾಯಿದೆ. ನಾವೀಗ ಶಿವಮೊಗ್ಗದ ತುಂಗಾ ತಟದಲ್ಲಿದ್ದೇವೆ. ಈ ತುಂಗಾ ತಟದಲ್ಲಿ ನೋಡ್ಬೋದು, ಈ ಏನು ತುಂಗಾ ನದಿ ಇದೆ ಮಲೆನಾಡು ಭಾಗದಲ್ಲಿ ಅಂದರೆ ಚಿಕ್ಕಮಗಳೂರು ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದಲ್ಲಿರುವಂಥ ಗಾಜೂರಿದೆ, ತುಂಗಾ ಡ್ಯಾಮ್ ಇದೆ. ಆ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. ಆ ಭರ್ತಿಯಾದ ಪರಿಣಾಮವಾಗಿ ತುಂಗಾ ಡ್ಯಾಮ್ನ 10 ಗೇಟ್ಗಳಿದ್ದಾವೆ. 10 ಗೇಟ್ಗಳನ್ನ ತೆರೆಯಲಾಗಿದೆ. ಈಗ ಆ ಗೇಟ್ ಮೂಲಕವಾಗಿ ತುಂಗಾ ನದಿಗೆ 20,000 ಅಧಿಕ ಕ್ಯೂಸೆಕ್ಸ್ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಆ ನದಿಗೆ ನೀರು ಬಿಟ್ಟ ಪರಿಣಾಮವಾಗಿ ಏನು ಬತ್ತಿ ಹೋಗಿದೆ ಏನು ತುಂಗಾ ನದಿ ಇದೆ ಅದಕ್ಕೀಗ ಜೀವ ಕಳೆ ಬಂತ ಹೇಳ್ಬೋದು. ಸಂಪೂರ್ಣವಾಗಿ ನದಿ ಬತ್ತಿ ಹೋಗಿತ್ತು, ಕೆಸರಿನಿಂದ ಕೂಡಿತ್ತು. ಈಗ ನೋಡ್ಬೋದು ಹೇಗಿದೆ ಅಂತೇಳಿ. ಏನು ಡ್ಯಾಮ್ ತುಂಬಿದೆ, ಡ್ಯಾಮ್ ತುಂಬಿದ ನಂತರ ಡ್ಯಾಮ್ನಿಂದ ನೀರು ಬಿಡಲಾಗ್ತಾ ಇದೆ. ಈ ಏನು ತುಂಗಾ ನದಿಗೆ ನೀರು ಬಂತು, ಈ ನೀರು ಬಂದಿದ್ದ ಪರಿಣಾಮವಾಗಿ ಈಗ ತುಂಗಾ ನದಿ ಈಗ ಜೀವ ಕಳೆ ಬಂದೆ. ದೊಡ್ಡ ಪ್ರಮಾಣದಲ್ಲಿ ಈಗ ನೀರು ಹರ್ಕೊಂಡು ತುಂಗಾ ನದಿ ಹೋಗ್ತಾ ಇದೆ. ಇದೊಂದು ರೀತಿಯಿಂದ ಹಬ್ಬದ ವಾತಾವರಣ ಅಂತ ಹೇಳ್ಬೋದು, ಸಂತಸ ವಾತಾವರಣ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಂಡ್ವಿ, TV9 ಶಿವಮೊಗ್ಗ.